ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರಿಗೆ ಮಾಡ್ತಿದ್ಯಾ ಕಷಾಯ? ಹರ್ಷ ಸರ್ ಜ್ವರ ಅಲ್ವಾ, ಅದಕ್ಕೆ ಕಷಾಯ ಮಾಡ್ತಿದ್ದೀನಿ. ಓ ಸರಿ ಸರಿ. ಹರ್ಷಂಗೆ ಜ್ವರ ಇದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅದು ಅಮ್ಮ, ಹರ್ಷಂಗೆ ಜ್ವರ ಬಂದಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ನಾನು ಹೇಳದ ಮೇಲೆ ಗೊತ್ತಾಯ್ತು. ಆದ್ರೆ ಇಲ್ಲಿ ಹರ್ಷಂಗೆ ಕಷಾಯನೇ ರೆಡಿ ಆಗ್ತಿದೆ. ನಿನ್ನೆ ಕೇಳ್ತಿರೋದು, ಹರ್ಷಂಗ್ ಜ್ವರ ಬಂದಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನ್ ಮಾತಾಡೋದನ್ನ ಕದ್ದು ಕೇಳಿಸ್ಕೊತಿದ್ಯಾ? ಯಾವಾಗಿಂದ ಈ ಕೆಲಸ ಮಾಡ್ತಿದ್ಯಾ? ಇನ್ನು ಏನೇನ್ ಕೇಳಿಸ್ಕೊಂಡಿದ್ಯಾ ಹೇಳು. ಹೇಳೆ, ನಿನ್ನೆ ಕೇಳ್ತಿರೋದು ಹೇಳು. ಅದು ಇವು ಯಾರು ನಮ್ಮನೆಗೆ ಬಂದು ನಮ್ ಗೀತನ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಎಷ್ಟು ಧೈರ್ಯ ಇರಬೇಕು? ಕೆಲಸದವಳಂತೆಲ್ಲ ಎಷ್ಟು ಚೀಪಾಗಿ ಮಾತಾಡ್ತಿದ್ದಾಳೆ. ನಾನ್ ಸೆನ್ಸ್. ಮಾತಾಡೋ. ಗೀತಕ್ಕ ಏನು ನಿಮ್ಮ ಮಾತನ್ನ ಕತ್ ಕೇಳಿಸ್ಕೊಂಡಿಲ್ಲ ಮೇಡಮ್. ನಾನೇ ಹರ್ಷ ಸರ್ಗೆ ಏನಾದರೂ ಬೇಕಾ ಅಂತ ಕೇಳೋದಕ್ಕೆ ಅವ್ರ ರೂಮ್ ಹತ್ರ ಬಂದಿದ್ದೆ. ಆಗ ನೀವು ಹರ್ಷ ಸರ್ ಹಣೆ ಮುಟ್ಟಿ ಜ್ವರ ಬಂದಿದೆ ಅಂತ ಜೋರಾಗಿ ಹೇಳಿದ್ರಿ. ಅದು ನನ್ನ ಕಿವಿಗೆ ಬಿತ್ತು. ಅದಕ್ಕೆ ಗೀತಾ ಅಕ್ಕಂಗೆ ನಾನೇ ಕಷಾಯ ಮಾಡಿ ಅಂತ ಹೇಳಿದೆ. ಇದರಲ್ಲಿ ತಪ್ಪೇನು? ತಪ್ಪ ಅಂತ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ. ಆದ್ರೂ ಅದು ಕದ್ದು ಕೇಳಿದ ಹಾಗೇನೆ. ಇಲ್ಲಿ ಯಾರು ನಿಮ್ಮ ಮಾತನ್ನ ಕತ್ ಕೇಳಿಸ್ಕೊತಿಲ್ಲ. ಪದೇ ಪದೇ ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ. ಶಾರದಮ್ಮವರು ಯಾವತ್ತೂ ನಿಮ್ಮ ಹಾಗೆ ನಮ್ಮನ್ನ ಕೆಲಸದವರು ಅಂತ ಕರೆದೂ ಇಲ್ಲ, ನೋಡೂ ಇಲ್ಲ. ನಿನ್ನ ಜಾಗನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಎದುರುತ್ರ ಕೊಟ್ರೆ ನಿನ್ನ ಸ್ಥಿತಿ ಕೆಟ್ಟದಾಗಿರುತ್ತೆ. ಇನ್ನೇನ್ ಮ್ಯಾಜಿಕ್ ಶೋ ನಡೀತಿದ್ಯಾ? ಮಾಡ್ತಿರೋ ಕೆಲಸ ಬಿಟ್ಟು ಬಂದು ನೋಡ್ತಾ ಇದ್ದೀರಲ್ಲ. ಅತ್ತಿಗೆ ತುಂಬಾ ಸಲಿಗೆ ಕೊಟ್ಟಿದ್ದಾರೆ. ಅತ್ತಿಗೆ ಹತ್ರ ಉದ್ದುದ್ದ ನಾಲ್ಗೆ ಬಿಟ್ಟಷ್ಟು ನನ್ನ ಹತ್ರ ಮಾತಾಡಿದ್ರೆ ಸರಿ ಇರಲ್ಲ. ಏ ಮಾಲಿನಿ, ಬೇಗ ಕಷಾಯ ಮಾಡ್ಕೊಂಡು ತಂದ್ಕೊಡು. ಶಾರದಮ್ಮನವ್ರು ಹೇಗ್ ಬಿದ್ರು? ಆ ಮನೆ ಮೆಟ್ಲು ಅವ್ರಿಗೇನು ಹೊಸ್ತಾ? ಪಾಪ ಕಾಲು ಎಷ್ಟು ನೋವ್ತಿದ್ಯೋ ಏನೋ. ಮೊದಲು ಬಾಬಣ್ಣನ ಅಂಗಡಿಗೆ ಹೋಗ್ಬಿಟ್ಟು ಎಣ್ಣೆ ತರಬೇಕು. ಏನೇ ಒಬ್ಬಳೆ ಬಡ ಬಡ ಅಂತ ಮಾತಾಡ್ತಿದ್ಯಲ್ಲೇ? ಸುಬ್ಬು, ಮೊದಲು ಹೇಗೆ ಬೀಳೋಕ್ ಸಾಧ್ಯ ಅಂತಂದೆ. ಆಮೇಲೆ ಎಣ್ಣೆ ತರಬೇಕು ಅಂದೆ. ಎಣ್ಣೆ ಜಾಸ್ತಿ ಆದ್ಮೇಲೆ ಅಲ್ವೇನೆ ಜಾರ್ ಬೀಳೋದು. ಸುಬ್ಬು, ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ರಾತ್ರಿಗೂ ಸೇರ್ಸಿ ಅಡುಗೆ ಮಾಡಿದ್ದೀನಿ, ಹೋಗ ಅದನ್ನ ತಿನ್ನು. ನನ್ನ ತಲೆ ತಿನ್ಬೇಡ. ನಾನು ಈಗ ಹೋಗ್ಲೋ ರಾತ್ರಿ ಹೋಗ್ಲೋ ಅಂತ ಒದ್ದಾಡ್ತಿದ್ದೀನಿ. ಏನ್ ಪಾರ್ಟಿಗ? ಸುಬ್ಬು, ಇಂಥ ಪರಿಸ್ಥಿತಿಲೂ ನಿಂಗೆ ತಮಾಷೆ ಮಾಡೋದಕ್ಕೆ ಹೇಗೆ ತಾನೇ ಸಾಧ್ಯ ಸುಬ್ಬು? ಹಾಗಲ್ಲ ಕಣೆ, ಈ ಆತಂಕದಲ್ಲಿ ನಿರ್ಧಾರ ತಗೊಳ್ಳೋದಿಕ್ಕೆ ಕಷ್ಟಪಡ್ತಿದ್ಯಲ್ಲ, ತಮಾಷೆ ಮಾಡಿದೆ ಅಷ್ಟೇ. ತಲೆನ ಸ್ವಲ್ಪ ಫ್ರೀ ಬಿಡೋ, ಆಗ್ಲೇ ನಮ್ಮ ಪ್ರಶ್ನೆಗೆ ಉತ್ತರ ಸಿಗೋದು.
ಶಾರದಮ್ಮನ ಕಾಲು ಉಳುಕಿ ಮಲಗಿದ್ದಾರೆ ಅಂದ್ಯಲ್ಲ, ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದು ಬಿಟ್ಟು ಎಲ್ಲೋ ಬ್ಯಾಗ್ ಹಾಕೊಂಡು ಹೊರಟು ನಿಂತಿಯಲ್ಲೇ. ನೋಡ್ ಸುಬ್ಬು, ನೀನ್ ನನ್ನನ್ನ ಸ್ವಾರ್ಥಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನಾನು ಅನುಮನೆಗೆ ಹೋಗೋದಕ್ಕೆ ಒಂದು ಒಳ್ಳೆ ನೆಪ ಬೇಕಾಗಿತ್ತು, ಸಿಕ್ತು. ನಾನು ಹೋಗಿ ಶಾರದಮ್ಮನ ನೋಡ್ಕೊಂಡ್ ಬರ್ತೀನಿ, ನೀನು ಜೊತೆಗೆ ಬರ್ತೀನಿ ಅನ್ನೋದಾದ್ರೆ ಕಾಯ್ತೀನಿ. ಬಾ, ಹೀಗೆ ಮಾಡೋದು ತಪ್ಪಲ್ವಾ? ಕರ್ಮ, ಈ ಜನ್ಮದಲ್ಲಿ ನಿನ್ಗೆ ಅರ್ಥ ಆಗಲ್ಲ. ಸರಿ, ನಾನು ಹೋಗಲ್ಲ, ನೀನೇ ಹೋಗಿ ಅನು ಬಗ್ಗೆ ಎಲ್ಲ ತಿಳ್ಕೊಂಬಾ. ಆಗಲ್ಲ ತಾನೇ? ಆ ಕೆಲಸ ನನ್ಗಾರು ಮಾಡಕ್ ಬಿಡು. ಸರಿ ಸರಿ, ಸೀನನ್ ಅಂಗಡಿ ಹಿಂದೆ ಬಾಬಣ್ಣನ ಅಂಗಡಿ ಇತ್ತಲ್ಲ, ಅದಲ್ಲೇ ಇದೆಯಾ? ಅಲ್ಲೇ ಇದೆ. ನಾನು ಹೋಗಿ ಉಳುಕಿನೆಣ್ಣೆ ತಗೊಂಡ್ಬರ್ತೀನಿ. ಶಾರದಮ್ಮನವ್ರಿಗೆ ಇದಕ್ಕಿಂತ ಒಳ್ಳೆ ಔಷಧಿ ದೊಡ್ಡ ದೊಡ್ಡ ಆಸ್ಪತ್ರೆಲ್ಲೂ ಸಿಕ್ಕಲ್ಲ. ಈಗ ಎಲ್ಲಿಗೆ ಹೊರಟಿಯೇ? ಅಯ್ಯೋ ರಾಮ್ನೆ, ಈಗ ತಾನೇ ಹೇಳಿದ್ನಲ್ಲ, ಬಾಬಣ್ಣನ ಅಂಗಡಿಗೆ ಹೋಗ್ಬಿಟ್ಟು ಉಳುಕಿನ ಎಣ್ಣೆ ಮಾಡಿಸ್ಕೊಂಡ್ಬರ್ತೀನಿ ಅಂತ. ಯಾಕೆ ಕೇಳಿಸ್ತಿಲ್ವಾ? ಸರಿ ಬಿಡು, ನಿನ್ಗೂ ಬಾಬಣ್ಣಂಗೆ ಹೇಳಿ ಸ್ಪೆಷಲ್ಲಾಗಿ ಎಣ್ಣೆ ಮಾಡಿಸ್ಕೊಂಡ್ಬರ್ತೀನಿ. ಬಾಬಣ್ಣನ ಅಂಗಡಿಲೇ ತೊಗೊಂಬ, ಪಕ್ಕದ ಅಂಗಡಿ ತಂದ್ಬಿಟ್ಟಿಯಾ, ಅದು ಬೇರೆ ಎಣ್ಣೆ ಮಾಡ್ತಾರೆ. ಓ, ಕುಡಿದೇನೆ ಇಷ್ಟು ಆಟ ಆಡ್ತೀಯ? ಇನ್ನೇನಾರು ನೀನು ಕುಡ್ದಿದ್ದಿದ್ರೆ ನನ್ನ ಕತಿ ಅದೋ ಗತಿ. ಸರಿ ಬಿಡು. ಪುಷ್ಪ, ನಾನು ಶಾರದಮ್ಮನವ್ರ ಮನೆಗೆ ಬರ್ತಿದ್ದೇನೋ. ಮನ್ಸಿಕ್ಕ ನಿಮ್ಗೆ ಹೊಡೆದ್ಬಿಟ್ರಲ್ಲ, ನೀವ್ಯಾಕೆ ಅವ್ರನ್ನ ಸಹಿಸ್ಕೊಂಡಿದ್ದೀರಕ್ಕ? ಏನಾದ್ರು ಹೇಳ್ಬೇಕಿತ್ತು ತಾನೆ. ಮತ್ತೆ ಅವರು ಹೀಗೆ ಮಾಡಿದ್ರೆ ಸಹಿಸ್ಕೊತಿದ್ದೀನಿ ಅಂತ ನೀನು ಯಾಕೆ ಅನ್ಕೋತೀಯ? ಎಲ್ಲನೂ ಸೇರಿಸಿ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮಾಮಿನ್ಲ, ಬ್ರೋಯಿನ್ಲ, ಹರ್ಷ, ಅನು ಎಲ್ಲರೂ ಮುಂದೆ ಅವ್ರ ಅವತಾರನ ಬಯಲು ಮಾಡ್ತೀನಿ. ಅಕ್ಕ, ನಂಗೆ ತುಂಬ ಭಯ ಆಗ್ತಿದೆ. ಅಮ್ಮಗೂ ಬೇರೆ ಹುಷಾರಿಲ್ಲ. ಈ ಸಮಯನ ಅವರು ನಮ್ಮೇಲೆ ಅವ್ರಿಗೆ ಬೇಕಾದಾಗ ಅವ್ರು ಉಪಯೋಗಿಸ್ಕೊಂಡ್ರೆ? ಅಷ್ಟು ಧೈರ್ಯ ಇಲ್ಲ ಅವಳಿಗೆ. ಧೈರ್ಯ ಇದ್ದಿದ್ರೆ ತವ್ರ ಮನೆ ಮಗಳು ಅಂತೆಲ್ಲ ಡ್ರಾಮಾ ಮಾಡ್ಕೊಂಡು ಬರ್ತಿರ್ಲಿಲ್ಲ. ನೇರವಾಗಿ ಅವಳ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ಕೋತಿದ್ಲು. ಆದರೆ ಅವಳಾಗ ಮಾಡಿಲ್ಲ. ಸರಿಯಾದ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಇಲ್ಲ ಅಂದಿದ್ರೆ ಆಲ್ ಆಫ್ ಎ ಸಡನ್ ತವರಿನ ವ್ಯಾಮೋಹ ಹೇಗೆ ಬರ್ತಿತ್ತು? ಈ ಮನೆಯವ್ರ ಮುಂದೆ ಈ ಮನೆ ಮಗಳ ತಲೆ ಏನಿದೆ ಅನ್ನೋದನ್ನ ಆದಷ್ಟು ಬೇಗ ಬಯಲು ಮಾಡ್ತೀನಿ. ಏನು ಸುಬ್ಬಣ್ಣ, ಬೆಳಗ್ಗೆ ಬೆಳಗ್ಗೆ ಪೇಪರ್ ಓದೋದು, ಟಿವಿ ನೋಡೋದು ಬಿಟ್ಬಿಟ್ಟು ಎಕ್ಸಸೈಸ್ ನಿಂತ್ಕೊಂಡು ನೀರು ಹಿಡ್ಕೊಳಕ್ಕೆ ಬಂದಿದ್ಯಾ? ನಾಳೆ ನಮ್ಮ ಹೇಳ್ತಿದ್ರೆ ನಮ್ಮ ಸುಮ್ಮನೆ ಬಿಡ್ತಾರಾ? ನೀನು ಹೋಗಿ ನೀರು ತಗೋಬಾ ಅಂತಾರೆ. ಸಾಕು, ಸುಮ್ಮನೆ ಇರಿ. ನಾವು ಬೇಕಾದಷ್ಟು ಜನ ಅಮ್ಮನವ್ರ ಗಂಡನ ನೋಡಿದ್ದೀವಿ, ಆದ್ರೆ ನಾವು ಯಾವತ್ತೂ ಪುಷ್ಪಕ್ಕನ ಥರ ಬಿಂದಿಗೆ ಕೊಟ್ಬಿಟ್ಟು ನೀರಿಡಿ ಅಂತ ಕಳಿಸಿಲ್ಲ. ಮುಂದೆ ಹೇಳ್ತೀಯನೋ ಅಂತ ಭಯ ಅಷ್ಟೇ. ಏನ್ ಸುಬ್ಬಣ್ಣ, ಪುಷ್ಪಕ್ಕನ ಡ್ಯೂಟಿ ನೀವು ಮಾಡ್ತಿದ್ದೀರಾ? ಎಲ್ಲಿ ಪುಷ್ಪಕ್ಕ? ಪುಷ್ಪ ಎಣ್ಣೆ ತರಕ್ಕೆ ಹೋಗೋಳೆ. ಏನು ಎಣ್ಣೆನಾ? ಸುಬ್ಬಣ್ಣ, ಪುಷ್ಪಕ್ಕನಿಗೆ ಧೈರ್ಯ ಇದೆ ಅಂತ ಗೊತ್ತಿತ್ತು, ಇಷ್ಟೊಂದು ಇದೆ ಅಂತ ಗೊತ್ತಿರಲಿಲ್ಲ. ಸೂಪರ್ ಸುಬ್ಬಣ್ಣ, ನೀನು ಬ್ರಾಹ್ಮಿ ಮುಹೂರ್ತದಲ್ಲೇ ಪುಷ್ಪಕ್ಕನ ಮದುವೆ ಆಗಿದ್ಯಾ ಅನ್ಸುತ್ತೆ. ಯಾಕೆ ಅಂದ್ರೆ ಎಣ್ಣೆ ತರ ಎಂಟಿದ್ರು ನಮ್ಮ ಒಟ್ಟಾರದಲ್ಲಿ ಯಾರಾದ್ರೂ ಸಿಗ್ತಾರ? ನಮ್ಮ ಸುಬ್ಬಣ್ಣ ನೋಡ್ರಪ್ಪ, ಒಳ್ಳೆ ಚಾನ್ಸು. ಎಂಟಿನ ಎಣ್ಣೆ ತಗೊಂಬರ್ತಾರ ಅಂದ್ರೆ ಏನು ಸಾಮಾನ್ಯ ವಿಷಯನಾ? ಖಂಡಿತ ಅಲ್ಲ. ನಾನು ಈಗಲೇ ಜಡೆ ದಬ್ಬಾಳಿಕೆ ನಡುವೆ ಮೀಸೆ ಪುನಶ್ಚೇತನ ಸಂಘ ಅಂತ ಟ್ರಸ್ಟ್ ಓಪನ್ ಮಾಡಿ ಪುಷ್ಪಕ್ಕನ್ನೇ ಅಧ್ಯಕ್ಷ ಮಾಡ್ತೇನೆ. ನೀನೇ ಅದೃಷ್ಟವಂತ ಸುಬ್ಬಣ್ಣ. ನಾವು ಎಣ್ಣೆ ಮುಟ್ಟಿದ್ರೆ ಸಾಕು, ಮನೆಗೆ ಎಂಟ್ರಿನೇ ಇಲ್ಲ. ಒಂದು ವೇಳೆ ಮನೆ ಒಳಗೆ ಬಿಟ್ರು ನೀನು ರೂಮ್ ಆಚರಣೆ ಮೂಲಕ ನಿನ್ನ ಬಾಯಿ ಗಬ್ಬನಾಥ ಹೊಡೆದಿದೆ ಅಂತ ಐ ಡ್ರಾಮಾ ಆಡೋ ನಡುವೆ ನೀನು ಇಂದ್ರಲೋಕದಾಗಿರೋ ಐರಾವತರ ಕಾಣ್ತೀಯ ಸುಬ್ಬಣ್ಣ. ನಿಜಾನೇ, ನಾನು ಐರಾವತನ ಥರಾನೇ ಇದ್ದೆ, ಆದರೆ ಈಗ ಶಿಳೆಕರ್ತನ ಥರ ಆಗೋಗಿದ್ದೀನಿ. ಈ ವಿಷಯದಲ್ಲಿ ನಾನು ಅದೃಷ್ಟವಂತಾನೆ. ಓ, ಕಂಡಿದ್ದೀನಿ ಬಿಡು ನಿನ್ನ ಅದೃಷ್ಟನ. ನಮ್ಮನೆಗೂ ನಿಮ್ಮನೆಗೂ ಒಂದೇ ಗೋಡೆ ಮಧ್ಯೆ ಇರೋದು. ಏನ್ ಸುಬ್ಬಣ್ಣ, ಎಣ್ಣೆ ತರಕ್ಕೆ ಪುಷ್ಪಕ್ಕನೇ ಹೋಗಿದ್ದಾಳೆ ಅಂದ್ರೆ ಈ ವಯಸ್ಸಲ್ಲಿ ಪುಷ್ಪಕ್ಕನ ಎತ್ತಕ್ ಹೋಗಿ ಸೊಂಟ ಏನಾದ್ರು ಉಳುಕಿಸ್ಕೊಂಡ ಹೆಂಗೆ? ಇರ್ಬೇಕು, ಯಾವಾಗಲೂ ಮನೇಲಿ ಜೋರಾಗಿ ಹಾಡು ಕೇಳ್ತಾ ಇರುತ್ತೆ. ಅಯ್ಯೋ, ಸೊಂಟನ ಉಳ್ಕಿಸ್ಕೊಂಡಿರೋದು ನಮ್ಮ ಬೀಗ್ತಿ. ಕಾಲು ಜಾರಿ ಬಿದ್ದು ಕಾಲು ಉಳ್ಕಿಸ್ಕೊಂಡವ್ರೆ, ನಡಿಯೋಕ್ಕಾಗದೇ ಇರೋಷ್ಟು ಕಾಲು ನೋವಂತೆ. ಅದಕ್ಕೆ
ಬಾಬಣ್ಣನ ಅಂಗಡಿಗೆ ಹೋಗೋಳೆ ಪುಷ್ಪ ಎಣ್ಣೆ ತರಕ್ಕೆ. ಓ ಆ ಎಣ್ಣೆನಾ? ನಾನೆಲ್ಲೋ ಬೇರೆ ಎಣ್ಣೆ ಅಂದ್ಕೊಂಡು ಖುಷಿ ಆಗ್ಬಿಟ್ಟಿದ್ದೆ. ಈಗ ನಿಮ್ಗೆ ಜ್ಞಾನೋದಯ ಆಯ್ತಾ? ಎಂತ ಕೆಲಸ ಮಾಡ್ತಾ ಸುಬ್ಬಣ್ಣ ನೀನು? ಮೊದಲು ಹೇಳಕ್ಕಿಲ್ವಾ ಉಳ್ಕೊಳ್ಳೋದಕ್ಕೆ ಎಣ್ಣೆ ಅಂತ? ತಮಾಷೆಗೆ ಹೇಳಿದೆ, ಗೊತ್ತಾಗ್ಲಿಲ್ವಾ? ಅಣ್ಣ ಪುಷ್ಪಕ್ಕನಿಗೆ ಇವತ್ತು ಬೀಗ್ತಿ ಡ್ಯೂಟಿನಾ? ಏ ಒಂಥರ ಹಂಗೆ ಕಣೆ, ನಮ್ ಪುಷ್ಪಕ್ಕ ಸ್ವಯಂ ಸೇವಕಿ ತರ ಹೇಳ್ದೇ ಇದ್ರು ಕೇಳ್ದೇ ಇದ್ರು ಹೋಗಿ ಸೇವೆ ಮಾಡ್ತಾಳೆ, ಬಿಟ್ಟಿ ಉಪದೇಶ ಬೇರೆ ಕೊಡ್ತಾಳೆ. ಅಲ್ಲ ಸುಬ್ಬಣ್ಣ, ಪುಷ್ಪಕ್ಕ ತಾನೆಗೆ ಬೀಗಿತ್ತಿಗೆ ಸೇವೆ ಮಾಡೋದಕ್ಕೆ ಎಣ್ಣೆ ತರಕ್ ಹೋಗಿದ್ದಾಳೆ ಅಂತಂದ್ರೆ ಅವ್ಳದೇನು ಬೇರೆ ಪ್ಲಾನ್ ಇರ್ಬೇಕು. ಅದೇನು ಅಂತ ನೀವು ಕೇಳಲಿಲ್ವಾ? ನಮ್ಮ ಪುಷ್ಪ ಅಯ್ಯೋ ನನ್ ಕೊಡ ತುಂಬ ನಾನು ಬರ್ತೀನಿ. ಏ ರೋಹಿಣಿ, ಕುಳದಲ್ಲಿ ಏನಾದ್ರು ಹುಳ ಬಿದ್ದಿದ್ಯಾ ನೋಡೆ? ಹುಳದ ಚಿಕ್ಕ ಚಿಕ್ಕ ಹುಳ ಇಟ್ಕೊಂತಾನೆ ದೊಡ್ಡ ತಿಮಿಂಗ್ಲ ಹಿಡಿಯೋದು ಅಲ್ವಾ ಸುಬ್ಬಣ್ಣ? ನಮ್ಮ ಬೀಗ್ತಿಯವರು ಮನೇಲಿ ಕೆಲಸ ಇದೆ, ನಡಿ ಹೋಗೋಣ. ಅಲ್ವ ಬಾರ, ನನಗೂ ಕೆಲಸ ಇದೆ. ಇರ್ತೀನಿ ತಗೊಳಪ್ಪ, ಹೋಗಿದ್ ಬರವಾ. ಸುಬ್ಬಣ್ಣ ನೀನು ಎಣ್ಣೆ ಹೆಸರು ಹೇಳ್ಬಿಟ್ಟು ನನ್ನ ಮನಸ್ಸೆಲ್ಲ ತಿರುಮಲ ಬಾರ ರೆಸ್ಟೋರೆಂಟು ಬಾ 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 ಅಂತ ಕೈ ಬೀಸಿ ಕರೆದಂಗೆ ಆಗ್ತಾ ಐತೆ. ಅದಕ್ಕೆ ನಾನೇನು ಮಾಡಲಿ ಸುಬ್ಬಣ್ಣ, ಹೆಂಗೂ ಪುಷ್ಪಕ ಮನೇಲಿಲ್ಲ, ಇದೇ ಖುಷಿಗೆ ನಮಗೇನಾದರೂ ಎಣ್ಣೆ ಸಮಾರಂಭ ಆದತಾ? ಜನ ನನ್ನ ಹೆಂಡತಿ ಇಲ್ಲಿಲ್ಲ ನಿಜ, ಆದರೆ ನಿನ್ನ ಹೆಂಡತಿ ಇಲ್ಲೇ ಇದ್ರು ಇಲ್ಲದೇ ಇರೋ ಥರ ಸಂತೋಷ ಪಡ್ತಿದ್ಯಲ್ಲ, ತಪ್ಪಲ್ವಾ? ನನ್ನ ಹೆಂಡ್ತೀರಾ? ಹಾ ನಿನ್ ಹೇಳ್ತೀನಿ, ಇಲ್ಲೇ ಇದೀನಲ್ಲ. ಮನೆಗ್ ಬಾ, ಆಯ್ತಾ ನಿನಗೆ ಮಾಡ್ತೀನಿ. ರಮ್ಯಾ, ಪ್ರೀತಿಸೋರ್ಗೆ ನಿದ್ದೆ ಬರ್ಲಿವಂತ, ಹೌದಾ? ಹಾಗೇನಿಲ್ಲ, ಪ್ರೀತಿಸೋರು ಕನ್ಸ್ ಕಾಣೋಕಾದ್ರೂ ಚೆನ್ನಾಗಿ ಮಲಗ್ತಾರೆ. ಇದು ಊಟ ತಿಂಡಿ ಏನೋ ಸರಿ ಸಿಗುತ್ತಾ? ಏನೋ ಆಗಿದೆ ನಿನ್ಗೆ? ಏನಿಲ್ಲ ರಮ್ಯಾ, ನನಗೆ ಇದೆಲ್ಲ ಆದ್ರೂ ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ. ಸೋ ಸ್ಯಾಡ್ ಆಫ್ ಮೀ, ಗೊತ್ತಾ? ಆದ್ರೆ ನೀನ್ ಸಖತ್ ಲಕ್ಕಿ ರಮ್ಯಾ. ನಾನಾ? ಯಾಕೆ? ಯಾಕೆ ಅಂದ್ರೆ ಕರಣ್ ನೀನು ಹುಚ್ಚಿನ ಥರ ಪ್ರೀತಿ ಮಾಡ್ತಾರೆ. ನೀನ್ ಬೈದ್ರೆ ಬೈಸ್ಕೋತಾರೆ, ನೀನ್ ಕೋಪ ಮಾಡ್ಕೊಂಡ್ರೆ ಸುಮ್ಮನೆ ನಗ್ತಾರೆ. ಈ ಥರ ಹುಡುಗ ಯಾರಿಗೂ ಸಿಗಲ್ಲ ರಮ್ಯಾ, ನೀನೇ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ. ರಮ್ಯಾ, ಕರಣ್ ಪ್ರೀತಿನ ಒಪ್ಕೊಂಡ್ಬಿಡು. ಓಹೋ, ನೀ ಮತ್ತೆ ನಿನ್ಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರೋ ಹಾಗಿದೆ. ನೀ ಹೇಳೋ ಪ್ರೀತಿ ಇನ್ನೊಬ್ರು ಹೇಳಿ ಬರೋದಲ್ಲ, ಅದನ್ನ ಮೊದಲು ಅರ್ಥ ಮಾಡ್ಕೊ. ಇನ್ನೊಂದ್ಸರಿ ಏನಾದ್ರೂ ಮೀಡಿಯೇಟರ್ ಕೆಲಸ ಮಾಡ್ಕೊಂಡ್ ಬಂದ್ರೆ ಕುದ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಂಕಲ್, ಕೊಡಿ, ನಾನು ತಗೊಂಡ್ಬರ್ತೀನಿ. ಪರವಾಗಿಲ್ಲ ಬಿಡ, ನಾನೇ ತಗೊಂಡು ಹೋಗ್ತಿದ್ನಲ್ಲ ಸಂಪತ್. ಇರ್ಲಿ ಇರ್ಲಿ ಅಂಕಲ್. ಏನು ನಿಮ್ಮಿಬ್ಬರದು ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ? ಅಂಕಲ್, ನೀವು ರಮ್ಯಂಗೆ ಸ್ವಲ್ಪ ಬುದ್ಧಿ ಹೇಳಿ. ಪ್ರೀತಿಸೋರ್ನ ಕೇಳುವಾಗ ನೋಡೋರು ಸಣ್ಣಗಿದ್ರು ಸಖತ್ ಕೊಪ್ಪಿಟ್ಕೊಂಡಿರ್ತಾರಂತೆ. ಪ್ರೀತಿಸಿ ಮದುವೆಗೆ ಚೆನ್ನಾಗಿರೋ ಅಂದ್ರೆ ಏನ್ ತಮಾಷೆನಾ? ಅಲ್ಲಪ್ಪ, ಖಂಡಿತ ಅಲ್ಲ, ಇದು ತುಂಬಾ ದೊಡ್ಡ ವಿಷಯ. ಆಮೇಲೆ ನಿಂತ್ಕೊಂಡು ಮಾತಾಡೋ ವಿಷಯ ಅಂತೂ ಖಂಡಿತ ಅಲ್ವೇ ಅಲ್ಲ. ಏನೋ ಬಾರಿ ದೊಡ್ಡ 4 ಮದ್ವೆ ಆಗಿರೋ ಆದರ್ಶ ಪುರುಷನ್ ತರ ಮಾತಾಡ್ತಾನೆ. ಮೊದ್ಲು ನಿನ್ ಲೈಫ್ನ ನೀನ್ ನೋಡ್ಕೊ, ನನಗೆ ಉಪದೇಶ ಮಾಡಕ್ ಬರ್ಬೇಡ. ನನಗೂ ಅದೇ ಅನ್ಸುತ್ತೆ. ನಿನಗಿಂತ ಮುಂಚೆ ನಾನು ಮದುವೆ ಆಗಿ ನೀನು ಹೊಟ್ಟೆ ಉರಿಸ್ಬೇಕು ಅಂತ. ಆದ್ರೆ ಏನ್ ಮಾಡ್ಲಿ, ನಾನು ಮದುವೆ ಆಗ್ತೀನಿ ಅಂದ್ರು ನಂಗೆ ಯಾರು ಹೆಣ್ಣು ಕೊಡ್ತಿಲ್ಲ. ಎಲ್ಲ ಹುಡುಗಿರ್ಗೂ ಹೀರೋನೇ ಬೇಕು. ಆದ್ರೆ ನಾನು ಕಾಮಿಡಿ ಪೀಸು. ಎಲ್ಲ ನನ್ನ ಕಾಮಿಡಿ ಅಂತಾರನೇ ನೋಡ್ತಾರೆ. ರಮ್ಯಾ, ಜೀವನದಲ್ಲಿ ಪ್ರೀತಿ, ಮದ್ವೆ, ಸಂಸಾರ ಇದೆಲ್ಲ ಇರಬೇಕು. ಇದನ್ನ ಹೇಳೋದಕ್ಕೆ ನನಗೆ ದುಃಖ ಆಗ್ತಿದೆ. ಆದ್ರೆ ಖುಷಿ ವಿಚಾರ ಏನ್ ಗೊತ್ತಾ, ನನಗಿಂತಲೇ ಇರೋ ಸೌಭಾಗ್ಯ ನಿನಗಿದೆ. ಅದನ್ನ ಪ್ಲೀಸ್ ಕಳ್ಕೋಬೇಡ ರಮ್ಯಾ. ಅಂಕಲ್, ಇವನ್ನ ಒಬ್ಸರ್ವ್ ಮಾಡ್ತಿರೋ ಆಕ್ಟಿಂಗ್ ಅಷ್ಟೇ. ನೀವ್ಯಾಕೆ ಎಮೋಷನಲ್ ಆಗ್ತಿದ್ದೀರಾ? ಇಲ್ಲ ರಮ್ಯಾ, ಅವನು ಹೇಳ್ತಿರೋದು ನಿಜ. ಸಂಪತ್, ಇನ್ನು ಕಾಮಿಡಿ ಪೀಸ್ ಅಂತ ಸೈಡ್ಗೆ ಇಟ್ಟಿರೋರಲ್ಲಿ
ಆಡ್ತಾರಲ್ಲ ಆ ಸನ್ ಗ್ಲಾಸ್ ಮುಖ್ಯ. ಅಯ್ಯೋ ಅಂಕಲ್, ನಾನು ಹಾಗೆ ಹೇಳಿಲ್ಲ. ಬೇರೆ ಥರ ಹೇಳಿದ್ರು ನಿಜ ಅದೇ ತಾನೇ. ಹುಡುಗಿರಿಗೆ ಹೀರೋನೇ ಬೇಕು. ನಾನೇನಾದರೂ ಈಗಲೂ ಖುಷ್ಬು ಮುಂದೆ ಹೀರೋ ಅಂತ ಹೇಳಿದ್ರೆ ಹೇಗೆ ಆಡ್ಕೊಂಡು ನಗ್ತಾಳೆ ಗೊತ್ತಾ? ಕುಳ್ಳ ಅಂತ ಬಾಯ್ಬಿಟ್ಟು ಹೇಳಿದೆ ಹೋದ್ರು ಹಿಟ್ಲರ್ ಅಂತಾಳೆ. ಕಪ್ಪು ಅಂತ ನೇರವಾಗಿ ಹೇಳಿದೆ ಹೋದ್ರು ಕಣ್ಣು ಕಪ್ಪು ಅಂತಾನೆ. ನಮಗೂ ಹೀರೋ ಥರ ರೆಡಿ ಆಗೋಕ್ಕೆ ಇಷ್ಟ ಇರಲ್ವಾ? ಓ ಅಂಕಲ್, ನನ್ನ ಪ್ರಕಾರ ನೀವು ಪುಷ್ಪ ಆಂಟಿನ ಪ್ರೀತಿಸೋದ್ರ ಜೊತೆ ಗೌರವದಿಂದ ಸ್ನೇಹದಿಂದ ನೋಡ್ಕೋತಿರಲ್ಲ, ನಮ್ಮ ಪ್ರಕಾರ ನೀವೇ ನಮ್ಮ ಹೀರೋ. ಸುಬ್ಬು ಅಂಕಲ್ಗೆ ಜೈ, ಸುಬ್ಬು ಅಂಕಲ್ಗೆ ಜೈ. ರಮ್ಯಾ, ಸಂಪತ್ ಹೇಳೋದನ್ನ ಕೇಳಿದ್ರೆ ಕರಣ್ ಕೂಡ ಹೀರೋನೇ. ಒಳ್ಳೆ ಹುಡುಗ, ಒಪ್ಕೊಳಮ್ಮ. ಮದ್ವೆಯಾಗಿ ಇಷ್ಟು ವರ್ಷ ಸುಖಿ ಜೀವನ ನಡೆಸ್ತಿರೋ ಸುಬ್ಬು ಅಂಕಲ್ ಹೇಳಿದ್ರು ಅವ್ರ ಮಾತಿಗೆ ಬೆಲೆ ಕೊಡಲ್ವಾ ರಮ್ಯಾ? ನನಗೆ ಕರಣ್ ಕಾಟಕ್ಕಿಂತ ನಿನ್ ಕಾಟನೇ ಜಾಸ್ತಿ ಆಯ್ತು. ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ ರಮ್ಯಾ. ಸರಿ ಅಂಕಲ್, ನಾನು ಯೋಚನೆ ಮಾಡ್ತೀನಿ. ನಂಗೆ ಸ್ವಲ್ಪ ಟೈಮ್ ಬೇಕು. ಅಪ್ಪ ಸದ್ಯ ಇಷ್ಟಾದ್ರೂ ಹೇಳಿದಿಲ್ಲ, ಸಾಕು. ಸರಿ ಸರಿ, ಇದೇ ಖುಷಿಗೆ ಬಿನ್ಗೆಲ್ಲಿರೋ ನೀರನ್ನ ತಗೊಂಡೋಗಿ ಡ್ರಮ್ಗೆ ಸುರಿದ್ ಬಾ. ಸರ್ ಈಗಲೇ ಹೋಗ್ತೀವಿ. ಮಾಲೆ ನಿಂತ್ಕೋ. ನೀನಿನ್ ಹೋಗ್ಬೋದು. ಇಲ್ಲೇ ನಿಂತು ಯಾರ ಮಾತನ್ನು ಕದ್ದು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಎಷ್ಟೊತ್ತು ಹೀಗೆ ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ? ಇನ್ನೇನು ಮಾಡಲಿ, ಮಾಮ್ ನನಗೆ ಆಫೀಸ್ ಹೋಗೋಕ್ಕೆ ಮೂಡಿಲ್ಲ. ನೀನು ಮೂಡ್ ಸರಿ ಹೋಗಬೇಕು ಅಂದರೆ ನಾನು ಹೇಳ್ದಾಗ ಕೇಳಬೇಕು. ನೀನು ಏನೋ ಡಿಸೈಡ್ ಮಾಡ್ಕೊಂಡು ಬಂದಿದ್ಯಾ ಅಂದಮೇಲೆ ನಾನು ಬೇಡ ಅಂದರೂ ನೀನೇ ಬಲವಂತ ಮಾಡಿ ಆ ಕೆಲಸ ಆಗೋ ಹಾಗೆ ಮಾಡ್ತೀಯ. ಹೇಳು, ಏನು ಮಾಡಬೇಕು? ಈ ಕಷಾಯನ ಹರ್ಷನ್ ಕೊಟ್ಟು ಕುಡಿ ಅಂತ ಹೇಳಬೇಕು. ವಾಟ್? ನಾನಾ? ನೀನೆ. ಮಾಮ್, ನನ್ನ ಕೈಲಿ ಅದೆಲ್ಲ ಆಗಲ್ಲ. ಈಗ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಹರ್ಷನ್ ಜ್ವರ ಜಾಸ್ತಿ ಆಗಿದೆ, ಇದನ್ನ ಕೊಟ್ಟು ಬಾ. ಹೋಗ್ಲೇಬೇಕಾ? ಹೋಗು ಅನ್ನಲ್ಲ. ಓಕೆ. ನನ್ನ ಗಂಡನ್ ಮಾಡಿದ ಕಷಾಯನ ನನ್ನ ಹತ್ರ ಇಸ್ಕೊಂಡು ಈ ಭಾವನನ ಹತ್ರ ಯಾಕೆ ಕೊಡ್ತಿದ್ದಾಳೆ? ಈ ಸಂಜೀವಿನಿದು ತುಂಬ ಅತಿ ಆಗ್ತಿದೆ. ಅದು ಅಲ್ಲದೆ ಈ ಹರ್ಷ ಭಾವನನ ಓಡಾಟ ಜಾಸ್ತಿ ಆಯಿತು. ಈ ಹರ್ಷ ಏನಾದರೂ ನೋಡ, ನಾನು ಯಾಕೆ ಆ ಥರ ಎಲ್ಲ ಯೋಚನೆ ಮಾಡಬೇಕು? ಈ ಹರ್ಷನ್ ಮನಸ್ಸಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹರ್ಷನ್ ನಿಜವಾದ ಪರೀಕ್ಷೆ ಇರೋದು ಈಗ. ಇಷ್ಟು ದಿನ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಬೇಕಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಿನ್ನ ಪ್ರೀತಿ ಎಷ್ಟು ಗಟ್ಟಿಯಾಗಿದೆ ಅಂತ ತಿಳ್ಕೊಳ್ಳೋ ಟೈಮ್ ಬಂದಿದೆ.
ಹರ್ಷ, ಮೈ ಕಮ್ ಇನ್? ಯಾ ಪ್ಲೀಸ್. ಬಾಬ್ಲಾ, ಜ್ವರ ಬಂದಿದ್ದು ನನಗೆ. ನೋಡಿದ್ರೆ ನೀನೇ ಡಲ್ ಆಗಿದೆಯಾ, ಏನಾಯ್ತು? ಹಾಗೇನಿಲ್ಲ, ಇದ್ದ ಹ್ಯಾಂಗ್ ಓವರ್ ಅಷ್ಟೇ. ಅಮ್ಮ ನಿನಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಆರ್ ಯು ಫೈನ್, ಫೀಲಿಂಗ್ ಬೆಟರ್? ಯಾ ಅದು ಸ್ವಲ್ಪ ಜಾಸ್ತಿನೇ ಮಲಗಿದ್ನಲ್ಲ, ಐ ಮಚ್ ಬೆಟರ್ ನೋ. ಗುಡ್, ರೆಸ್ಟ್ ವೆಲ್. ಹಾಗೆ ಬೇಗ ಹುಷಾರಾಗು. ಯು ಟು, ನೀನು ಚೆನ್ನಾಗಿ ರೆಸ್ಟ್ ಮಾಡು, ಆಮೇಲೆ ಫ್ರೆಶ್ ಆಗ್ತೀಯ. ಇವಳೇನು ಕಷಾಯ ಕೊಡೋದನ್ನು ಮರೆತು ವಾಪಸ್ ಹಾಗೆ ತೊಗೊಂಬರ್ತಿದ್ದಾಳೆ. ಹರ್ಷ ಏನಾದರೂ ಬೇಡ ಅನ್ನ. ಅಯ್ಯೋ, ಕಷಾಯ ಕೊಡೋದೆ ಮರ್ತೋದ್ನಲ್ಲ. ಇವ್ರು ಏನು ಮಾಡ್ಕೋತಾರೋ ಮಾಡಲಿ, ನಾನು ಅದಕ್ಕೆ ಸರಿಯಾದ ಉತ್ತರನೇ ಕೊಡ್ತೀನಿ.